ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿಯ ಕತೆ ಯಾವ ರೀತಿ ಸಾಗ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ತೇಜಸ್ ಕಿಡ್ನಾಪ್ ಆಗಿರುವಂತಹ ವಿಷಯ ಈಗ ಕರ್ಣನ ತಾಯಿ ಮಾಲತಿಗೂ ಕೂಡ ತಿಳಿದಿದೆ. ಇನ್ನು ಕಿಡ್ನಾಪ್ ಆಗಿರುವಂತಹ ತೇಜಸ್ ಅವರು ಚಿಕ್ಕಮಗಳೂರಿನಲ್ಲಿರುವಂತಹ ಸುಳಿವ ಸಿಕ್ಕ ಖುಷಿಯಲ್ಲಿ ಕರ್ಣ ಮತ್ತು ನಿತ್ಯ ಇದ್ದಾರೆ. ಹಾಗೇನೆ ಈ ನಿತ್ಯ ಕರ್ಣ ಇಬ್ರು ಕೂಡ ತೇಜಸ್ನ ಹುಡುಕಲು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ವಿಷಯವನ್ನ ನಿತ್ಯ ಖಳನಾಯಕ ರಮೇಶ್ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಇನ್ನು ಕರ್ಣನ ಲೈಫ್ ನಲ್ಲಿ ಅಪ್ಪ ರಮೇಶ್ ಆಟವಾಡ್ತಾ ಇದ್ದಾನೆ. ನಿತ್ಯ ಮತ್ತು ತೇಜಸ್ ಮದುವೆಯ ದಿನವೇ ತೇಜಸ್ ಅನ್ನು ಕಿಡ್ನಾಪ್ ಮಾಡಿದ್ದಾನೆ. ವಿಧಿಯ ಆಟಕ್ಕೆ ಕರ್ಣ ನಿತ್ಯಳನ್ನ ಮದುವೆ ಆಗುವ ಹಾಗೆ ಮಾಡಿದ್ದಾನೆ. ಅಲ್ಲಿಗೆ ಅವನ ಪ್ಲಾನ್ ಸಕ್ಸಸ್ ಆಗಿದೆ ಎಂದುಕೊಂಡಿದ್ದಾನೆ. ಇತ್ತ ಕರ್ಣ, ನಿತ್ಯ, ನಿಧಿ ಮತ್ತು ಮೂವರ ಲೈಫ್ ನಲ್ಲಿಯೂ ಕೂಡ ಈಗ ಏರುಪೇರು. ಎಲ್ಲರೂ ಮನಸ್ಸಿನಲ್ಲಿಯೇ ಸಂಕಟ ಪಡ್ತಾ ಇದ್ದಾರೆ. ಇದನ್ನ ನೋಡಿ ರಮೇಶ್ ಒಳಗೊಳಗೆ ಖುಷಿ ಪಡ್ತಾ ಇದ್ದಾನೆ. ಇದೆಲ್ಲದರ ನಡುವೆಯೇ ಈಗ ತೇಜಸ್ ಎಲ್ಲಿದ್ದಾನೆ ಎನ್ನುವ ಸುಳಿವು ಸಿಕ್ಕಿದೆ. ಇದರಿಂದ ಕರ್ಣ ತುಂಬಾ ಖುಷಿಯಾಗಿದ್ದಾನೆ. ಇನ್ನು ಎಲ್ಲವೂ ಸರಿ ಹೋಗುತ್ತದೆ ಎನ್ನುವ ಭರವಸೆಯಲ್ಲಿಯೇ ಇದ್ದಾನೆ. ಈ ವಿಷಯವನ್ನ ನಿತ್ಯಗೂ ಕೂಡ ತಿಳಿಸಿದ್ದಾನೆ. ಇನ್ನು ತೇಜಸ್ ಎಲ್ಲಿದ್ದಾನೆ ಎಂಬ ವಿಷಯ ಕೇಳಿ ಕರ್ಣ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ. ಯಾಕಂದ್ರೆ ತನ್ನ ಪ್ರೀತಿಯನ್ನ ಪಡ್ಕೊಳ್ತೇನೆ ಎಂಬ ಖುಷಿಯಲ್ಲಿದ್ದಾನೆ. ಇನ್ನು ಇದನ್ನ ಕೇಳಿದಂತ ನಿತ್ಯ ತುಂಬಾನೇ ಖುಷಿಯಾಗಿದ್ದಾರೆ. ಇನ್ನು ಕರ್ಣ ಮತ್ತು ನಿತ್ಯ ಇಬ್ಬರು ಕೂಡ ಚಿಕ್ಕಮಗಳೂರಿಗೆ ಹೋಗುವ ಪ್ಲಾನ್ ಮಾಡ್ತಿರುವಂತಹ ಸಂದರ್ಭದಲ್ಲೇ ರಮೇಶ್ ಕೂಡ ಎಂಟ್ರಿ ಆಗಿದೆ. ಎಲ್ಲಿಗೆ ಹೊರಟಿದ್ದೀರಿ ಎಂದು ಕೇಳಿದಾಗ ಸುಮ್ಮನಿರದ ನಿತ್ಯ ಚಿಕ್ಕಮಗಳೂರು ಎಂದು ಬಾಯಿ ಬಿಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರು ಅಂತ ಕೇಳ್ತಿದ್ದಂಗೆ ರಮೇಶ್ ಕೂಡ ಶಾಕ್ ಆಗ್ತಾರೆ. ಏಕೆ ಎಂದಾಗ ನಿತ್ಯ ಅಸಲಿ ವಿಷಯ ಹೇಳುವಷ್ಟರಲ್ಲಿಯೇ ಕರ್ಣ ಹನಿಮೂನ್ಗೆ ಎಂದಿದ್ದಾನೆ. ಕರ್ಣನ ಮಾತು ಕೇಳಿ ಮತ್ತೆ ಶಾಕ್ ಆಗ್ತಾನೆ ರಮೇಶ್ ಅಂತಾನೆ ಹೇಳ್ಬೋದು. ಚಿಕ್ಕಮಗಳೂರು ಅಂತ ಹೇಳ್ತಿದ್ದಾಗೇನೆ ರಮೇಶ್ಗೆ ಡೌಟ್ ಬಂದಿದೆ. ಇನ್ನು ನಿತ್ಯ ಹೇಳಿದ ಮಾತನ್ನ ಕೇಳಿ ರಮೇಶ್ಗೆ ಈಗಾಗಲೇ ಡೌಟ್ ಬಂದಿದೆ. ಇದರಿಂದ ಕರ್ಣನ ತಂದೆ ರಮೇಶ್ ಏನ್ ಬೇಕಾದ್ರೂ ಮಾಡಬಹುದು. ಇನ್ನು ಅವನಿಗೆ ಡೌಟ್ ಬಂದಿದ್ದೇ ಹೌದಾದ್ರೆ ತೇಜಸ್ ಅನ್ನು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ಖಂಡಿತ. ಇನ್ನು ತೇಜಸ್ ಸಿಗ್ತಾನೆ ಅಂತ ಖುಷಿಯಲ್ಲಿರೋ ನಿತ್ಯಗೆ ಮತ್ತೊಮ್ಮೆ ಬೇಸರವಾಗೋದು ಖಚಿತ. ಕೈಗೆ ಬಂದ ತುತ್ತನ್ನು ನಿತ್ಯ ಅರಿವಿಲ್ಲದೆ ತಾನೇ ಖುದ್ದಾಗಿ ಬಾಯಿಗೆ ಇಲ್ಲದಂತೆ ಮಾಡಿಕೊಂಡಿದ್ದಾಳೆ. ಇನ್ನು ಕರ್ಣ ಮತ್ತು ನಿತ್ಯಗೆ ತೇಜಸ್ ಸಿಗೋದು ಡೌಟೇ ಬಿಡಿ. ಯಾಕಂದ್ರೆ ಈಗಾಗಲೇ ನಿತ್ಯ ಹೇಳಿರುವ ಚಿಕ್ಕಮಗಳೂರು ಅನ್ನೋ ವಿಷಯದಿಂದ ಕರ್ಣನ ತಂದೆ ರಮೇಶ್ ತೇಜಸ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಖಚಿತ. ಈಗಾಗಲೇ ರಮೇಶ್ ಅವರು ಈ ವಿಷಯ ಹೇಗೆ ಗೊತ್ತಾಯ್ತು ಅನ್ನೋ ಚಿಂತೆಯಲ್ಲಿದ್ದಾರೆ. ಇನ್ನು ಈ ವಿಷಯವನ್ನ ಮಾಲತಿನೇ ಹೇಳಿರೋದಂತ ಕರ್ಣನ ತಂದೆ ರಮೇಶ್ಗೆ ಗೊತ್ತಾದ್ರೆ ಮುಂದೇನಾಗೋದು ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ಣ ಮತ್ತು ನಿತ್ಯಗೆ ತೇಜಸ್ ಸಿಗ್ಬೇಕಾ ಸಿಗ್ಬಾರ್ದಾ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.